ಅನಾಮಿಕ ವ್ಯಕ್ತಿಯೊಬ್ಬ ಏಕಾಏಕಿಯಾಗಿ ಮನೆಗೆ ನುಗ್ಗಿದ್ದಾನೆ. ವ್ಯಕ್ತಿಯಿಂದ ಆತಂಕ ಸೃಷ್ಟಿಯಾಗಿದೆ. ಆ ವ್ಯಕ್ತಿಯನ್ನ ಅದೇ ಮನೆಯಲ್ಲಿ ಕೂಡಿ ಹಾಕಿ ಮನೆಯಲ್ಲಿದ್ದಂಥ ವ್ಯಕ್ತಿ ಅಂದ್ರೆ ಆ ಮನೆ ಯಜಮಾನ ಹೊರಗಡೆ ಓಡಿ ಬಂದಿದ್ದಾನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಚಿಕ್ಕನಹಳ್ಳಿಯಲ್ಲಿ ಸಂಭವಿಸಿರುವಂತಹ ಘಟನೆ. ಕೆಲ ಕಾಲ ಆತಂಕದ ವಾತಾವರಣ ಇತ್ತು. ಆ ವ್ಯಕ್ತಿ ಯಾರು ಅನ್ನೋದೇ ಗೊತ್ತಿಲ್ಲ. 30 ವರ್ಷದ ನವೀನ್ ಮನೆಗೆ ನುಗ್ಗಿ ಆತಂಕ ಸೃಷ್ಟಿ ಮಾಡಿದ್ದು ವ್ಯಕ್ತಿ. ಪೊಲೀಸರನ್ನ ಕರೆಸಿ ವಶಕ್ಕೆ ಕೊಟ್ಟಿದ್ದಾರೆ ಗ್ರಾಮಸ್ಥರು. ಈ ಮನೆಗೆ ನುಗ್ಗಿದ್ದಂಥ ವ್ಯಕ್ತಿ ಕುಡಿದು ಬಂದಿದ್ನ ಅಥವಾ ಕಳ್ಳತನಕ್ಕೆ ಬಂದಿದ್ನ ಅಂತ ತನಿಖೆ ನಡೀತಾ ಇದೆ. ಅಂದ್ರೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ವಿಜಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ಇದು. ಮನೆ ಒಳಗಡೆ ಬಂದು ಈ ರೀತಿಯಾಗಿ ಕುಳಿತುಕೊಂಡಿದ್ದಾನೆ ಆ ವ್ಯಕ್ತಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಸಂಪರ್ಕದಲ್ಲಿದ್ದಾರೆ. ಮನು, ಏನ್ ಘಟನೆ ಇದು? ಏಕಾಏಕಿಯಾಗಿ ಯಾರದ್ದೋ ಮನೆಗೆ ನುಗ್ಗಿರುವಂಥದ್ದು ನೋಡ್ತಾ ಇದ್ರೆ ಸಹಜವಾಗಿ ಆತಂಕ ಸೃಷ್ಟಿ ಆಗತ್ತೆ. ಆತೇನಾದ್ರೂ ಮಾನಸಿಕ ಅಸ್ವಸ್ಥನ, ಆಮೇಲೆ ಯಾರಿಗೂ ಕೂಡ ಪರಿಚಯ ಇಲ್ಲದಂಥ ವ್ಯಕ್ತಿ ಅಂತ ಕಾಣಿಸುತ್ತೆ ಆ ಊರಲ್ಲೆಲ್ಲ. ಅರುಣ್, ಏನು ಯಲಹಂಕ ಮೂಲದ ನವೀನ್ ಎಂಬಾತ ಏನೋ ಏಕಾಏಕಿ ಮನೆಯ ಬಾಗಿಲನ್ನ ಹೊಡೆದು ಒಳಗೆ ಹೋಗಿರೋಂಥದ್ದು. ಅಂದ್ರೆ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಆತ ಸಾಕಷ್ಟು ಮದ್ಯಪಾನ ಮಾಡಿರ್ತಾನೆ. ಈತ ಕೂಡ ಒಂದೆರಡು ಸಣ್ಣ ಪುಟ್ಟ ಕಳ್ಳತನ ಪ್ರಕರಣಗಳು ಕೂಡ ಭಾಗಿಯಾಗಿರ್ತಾನೆ. ಹಾಗಾಗಿ ಈತ ಏನು ಏಕಾಏಕಿ ಒಳಗೆ ಹೋಗ್ತಿರೋದನ್ನ ಪಕ್ಕದ ಮನೆಯವರು ಗಮನಿಸಿ ಏನು ಮನೆಯ ಮಾಲೀಕರಿಗೆ ಮಾಹಿತಿಯನ್ನು ಸಹ ನೀಡ್ತಾರೆ. ಮಾಹಿತಿ ನೀಡಿದಂತ ವೇಳೆ ಅವರು ಕೂಡ ಮನೆ ಬಳಿಗೆ ಬಂದಾಗ ಆತ ಒಳಗೆ ಇರೋದು ಕಂಡು ಬರ್ತದೆ. ಏಕಾಏಕಿ ಅನಾಮಿಕ ಒಳಗೆ ನುಗ್ಗಿದಂತ ಹಿನ್ನೆಲೆಯಲ್ಲಿ ಅವರು ಕೂಡ ಏನೋ ಬಾಗಿಲಿಗೆ ಚಿಲ್ಕವನ್ನ ಹಾಕಿ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ನೀಡ್ತಾರೆ. ಪೊಲೀಸರು ಬಂದು ಏನೋ ಆತನನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಸಹ ಈಗ ಮಾಡ್ತಾ ಇರೋದು. ಈಗ ನವೀನ್ ಈತನ ಅಂದ್ರೆ ಈಗ ಒಳಗಡೆ ಹೋದಂತ ಸಮಯದಲ್ಲಿ ಸಾಕಷ್ಟು ಮದ್ಯಪಾನವನ್ನು ಸಹ ಮಾಡಿರ್ತಾನೆ. ಅಂದ್ರೆ ಪ್ರಾಥಮಿಕ ಮಾಹಿತಿಯನ್ನು ಕೂಡ ಸರಿಯಾಗಿ ನೀಡ್ತಿರಲಿಲ್ಲ. ಆಗ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಈಗ ತನಿಖೆಯನ್ನು ಸಹ ಮುಂದುವರಿಸಿರುವಂತದ್ದು. ಈಗ ಆತನ ವಿರುದ್ಧ ಕೂಡ ವಿಜಯಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಂಡಿರುವಂತದ್ದು. ಅರುಣ್, ಥ್ಯಾಂಕ್ ಯು ಮನು ಡೀಟೇಲ್ಸ್ಗೆ. ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ದಿಢೀರಂತ ಬಂದ್ ಆಗಿದೆ. ಯಾವುದೇ ಮಾಹಿತಿಯನ್ನು ನೀಡದೆ ದಿಢೀರಂತ ಸ್ಕ್ಯಾನಿಂಗ್ ಬಂದ್ ಮಾಡಲಾಗಿದೆ. ಮಧ್ಯರಾತ್ರಿ 12 ಗಂಟೆಯಿಂದ ಅಲ್ಲಿನ ಸಿಬ್ಬಂದಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಈ ಸಿಟಿ ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗಳನ್ನು ಬಂದ್ ಮಾಡಿದ್ದಾರೆ. ಕ್ರಸ್ನಾ ಡಯಾಗ್ನಾಸ್ಟಿಕ್ ಸಂಸ್ಥೆ ನಿರ್ವಹಣೆ ಮಾಡ್ತಾ ಇದ್ದಂತಹ ಸ್ಕ್ಯಾನ್ ಸೆಂಟರ್ ಇದು. ರಾಜ್ಯದಾದ್ಯಂತ ಸಂಸ್ಥೆಗೆ 140 ಕೋಟಿ ಬಿಲ್ ಬಾಕಿ ಇದೆ ಅನ್ನುವಂಥ ಆರೋಪ ಇದೆ. ಸೊ ಅದಕ್ಕಾಗಿಯೇ ಇವರು ಬಂದ್ ಮಾಡಿದ್ದಾರೆ ಅಂತ ಸದಕ್ಕಿರುವಂತಹ ಆರೋಪ. ಸ್ಕ್ಯಾನಿಂಗ್ ಇಲ್ಲದೆ ದೂರದ ಊರುಗಳಿಂದ ಬಂದಂಥ ವ್ಯಕ್ತಿಗಳಿಗೆ, ರೋಗಿಗಳ ಅಟೆಂಡರ್ಸ್ ಏನಿರ್ತಾರೆ, ಕುಟುಂಬಸ್ಥರು ಪರದಾಡ್ತಾ ಇದ್ದಾರೆ ಪಾಪ. ಕೋಲಾರದ SNR ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ಇದು. ಇದಕ್ಕಿದ್ದಂತೆ ಆಸ್ಪತ್ರೆಗೂ ಕೂಡ ಅಧಿಕಾರಿಗಳಿಗೂ ಮಾಹಿತಿಯನ್ನು ನೀಡದೆ ಸ್ಕ್ಯಾನಿಂಗ್ ಸೌಲಭ್ಯ ಬಂದ್ ಮಾಡಿರುವಂಥದ್ದು ಸಹಜವಾಗಿ ಇದು ಪರದಾಟಕ್ಕೆ ಕಾರಣ ಆಗಿದೆ. ರೋಗಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಾಜ್ಯದಾದ್ಯಂತ ಈ ಸಂಸ್ಥೆಗೆ ಎಸ್ಪೆಷಲಿ 140 ಕೋಟಿ ರೂಪಾಯಿ ಸರ್ಕಾರದಿಂದ ಬರುವಂತಹ ಬಿಲ್ ಬಾಕಿ ಇದೆ. ಅದಕ್ಕಾಗಿಯೇ ಇವರು ಏಕಾಏಕಿಯಾಗಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಸಿಟಿ ಸ್ಕ್ಯಾನ್ MRI ಸ್ಕ್ಯಾನ್ ಅದನ್ನು ಬಂದ್ ಮಾಡಿದ್ದಾರೆ ಅಂತ ಆರೋಪವನ್ನು ಮಾಡಲಾಗ್ತಾ ಇದೆ. ಈಗ ಸಮಸ್ಯೆ ಏನಲ್ಲ ಸರ್, ಸಾರ್ವಜನಿಕರಿಗೆ ಎಲ್ಲ ತೊಂದರೆನೇ ಆಗುತ್ತಲ್ಲ. ಜಾಸ್ತಿನ ನಂಬಿಕೆ ಮಾಡ್ಕೊಂಡು ದೂರದಿಂದ ಬಂದಿರ್ತಾರೆ, ತೊಂದರೆ ಆಗೇ ಆಗುತ್ತೆ. ಇದಾಗಲಿಲ್ಲ ಅಂದರೆ ಸಮಸ್ಯೆ ಜಾಸ್ತಿ ಉಂಟಾಗುತ್ತಲ್ಲ. ಅದಕ್ಕೋಸ್ಕರ ಇಲ್ಲಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಮ್ಯಾನೇಜರ್ ಸರ್ ಬರ್ತಾ ಇದ್ದಾರೆ,